ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣಾರ್ಥಿ. ನಾನು ನಿಮ್ಮ ಸತ್ಯಶ್ರೀ. ಖಾನಾವಳಿ ಅಂದ್ರೇ ಒಂದು ವಿಶೇಷ. ನಮ್ಮ ಕರ್ನಾಟಕ ಮಂದಿಯ ಊಟ ಮತ್ತು ತಿಂಡಿಯ ಸೊಗಡು ಇದರಲ್ಲಿ ತುಂಬಿಕೊಂಡೈತೆ. ಊಟ ಅಂದರೆ ಹೀಗೆ ಇರಬೇಕು, ಅದರಲ್ಲಿ ಯಾವ್ಯಾವ ಕಾಯಿ ತರಕಾರಿ ಪಲ್ಯಗಳು ಬೆರ್ತಿರಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಗೆ ಚೆನ್ನಾಗಿ ತಿಳಿದಿದೆ. ಊಟ ಬಲ್ಲವಂಗೆ ರೋಗವಿಲ್ಲ ಎಂಬ ಗಾದೆ ಇದೆ. ಈ ಮಾತು 100ಕ್ಕೆ 100ರಷ್ಟು ಸತ್ಯ. ಊಟ ಮಾಡೋದಕ್ಕೆ ಬಡವ ಶ್ರೀಮಂತ ಎಂಬ ಭೇದವಿಲ್ಲ. ಆರೋಗ್ಯಪೂರ್ಣ ಊಟ ನಮ್ಮೆಲ್ಲರ ಹಕ್ಕು. ಕಷ್ಟಪಟ್ಟು ದುಡಿಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಯ ಧ್ಯೇಯ. ಅವರ ಊಟ ಉಪಚಾರ ಹಾಗೂ ಆರೋಗ್ಯದ ಗುಟ್ಟು ಏನು ಅನ್ನೋದನ್ನು ವಿವರವಾಗಿ ತಿಳಿಸೋ ಕಾರ್ಯಕ್ರಮವೇ ಖಾನಾವಳಿ. ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಲೀಲಾ ಶ್ರೀನಿವಾಸ್ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಬರಮಾಡಿಕೊಳ್ಳೋಣ. ಲೀಲಾ ಅವರೇ, ಖಾನಾವಳಿಗೆ ಸ್ವಾಗತ. ಶರಣಾರ್ಥಿ. ಇವತ್ತು ಖಾನಾವಳಿಗೆ ಬಂದಿದ್ದೀರಾ, ಯಾವ ಅಡಿಗೆ ಮಾಡ್ತಾ ಇದ್ದೀರಾ? ಇವತ್ತು ಅರಿಶಿಣದ ಎಲೆ ಕಡುಬು ಮಾಡ್ತಾ ಇದ್ದೀನಿ. ಹೌದಾ? ಅರಿಶಿಣದ ಎಲೆ ಕಡುಬು, ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು? ಅದಕ್ಕೆ ತುಂಬ ಕಡಿಮೆನೇ ಸಾಮಾನು ಬೇಕು. ಅಕ್ಕಿ ಹಿಟ್ಟು, ಬೆಲ್ಲ, ಕಾಯಿ ತುರಿ, ಹಿಟ್ಟಿಗೆ ಸ್ವಲ್ಪ ಉಪ್ಪು, ತುಪ್ಪ, ಏಲಕ್ಕಿ, ಅರಿಶಿಣದ ಎಲೆ. ಓಕೆ, ಹೌದು, ನೀವು ಹೇಳಿದಾಗೆ ಇದು ಬಹಳ ಕಡಿಮೆ ಸಾಮಗ್ರಿ ಇದೆ, ಮನೇಲಿ ಇರುವಂಥದ್ದೇ. ಮತ್ತೆ ಓನ್ಲಿ ಅಂದ್ರೆ ಇದನ್ನೊಂದು ಅರಿಶಿಣದ ಎಲೆ ಮಾತ್ರ ಬೇಕು. ಅದು ಎಲ್ಲಿಂದ ತಗೊಂಬಂದ್ರಿ? ಅರಿಶಿಣದ ಎಲೆ ತೋಟದಲ್ಲೇ ಬೆಳ್ಕೊಂಡಿರೋದು ನಾನು. ಇದು ಹೌದಾ? ಪುಟ್ಟ ತೋಟ ಇದೆ, ಅದರಲ್ಲಿ ಈ ತರದ್ದು ಒಂದೊಂದು ಬೆಳ್ಕೊಂಡಿರ್ತೀವಿ. ಕೆಸುವಿನ ಎಲೆ, ಅರಿಶಿಣದ ಎಲೆ, ಹೀಗೆ ಒಂದೊಂದು ಮನೆ ಮಟ್ಟಿಗೆ ಮಾಡ್ಕೊಳ್ಳೋದು. ಓಕೆ, ಮನೆಗೆ ಆಗೋಷ್ಟು ಯೂಸ್ ಮಾಡುವಂಥದ್ದು ಗಿಡಗಳೆಲ್ಲ ಹಾಕಿದ್ದೀರಾ? ಓಕೆ ಓಕೆ. ಎಲ್ಲಿರೋದು ಮನೆ ನಿಮ್ಮದು? ನಮ್ಮ ಜುಡಿಷಿಯಲ್ ಲೇಔಟ್ ಎಂಟ್ರೆನ್ಸ್ ಅಲ್ಲಿ ಇದೆ. ಹೌದಾ? ಯಶೋಧ ನಗರ ಅಂತ. ಓಕೆ, ಸರಿ, ಶುರು ಮಾಡೋಣ ಅಲ್ಲ? ಫಸ್ಟ್ ಏನು ಬೇಕು ಈಗ? ಏನು ಮಾಡ್ಕೋತೀರಾ? ಒಂದು ಪಾತ್ರೆ ಬೇಕು, ಸ್ವಲ್ಪ ನೀರು, ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಒಲೆ ಹಚ್ಕೊಂಡು ಪಾತ್ರೆ ಇಟ್ಬಿಡಿ. ಇದು ಎಲ್ಲಿಂದು ಅಂದ್ರೆ ಯಾರು ಕಲ್ಸಿದ್ಯಾರು ಅಥವಾ ಹೇಗೆ ಇದು? ಇದು ಮಲೆನಾಡು ತಿಂಡಿ, ಮಲೆನಾಡು ಕಡೆ ಎಲ್ಲ ಜಾಸ್ತಿ ಮಾಡ್ತಾರಲ್ಲ. ಅವ್ರು ನಮ್ಮ ಫ್ರೆಂಡ್ ಇದ್ದಾರೆ, ಅವರು ಮಾಡ್ತಾ ಇದ್ರು ಇದು. ಸೊ ಒಂದಿನ ರುಚಿ ನೋಡಿದ್ವಿ. ನನಗೆ ಸ್ವಲ್ಪ ಹಬೆ ತಿಂಡಿ ಅಂದರೆ ಸ್ವಲ್ಪ ತುಂಬಾನೇ ಇಷ್ಟ. ಹಬೆಯಲ್ಲಿ ಬೇಯಿಸಿರುವಂಥ ತಿಂಡಿ. ಸೊ ಹಾಗಾಗಿ ಅವಾಗಿಂದ ನಮ್ಮನಲ್ಲೇ ಒಂದು ಗಿಡ ತಂದಿಟ್ಟು ಅರ್ಶಿಣದ ಎಲೆ, ಮನೆಗಾಗೋಷ್ಟು ಅರ್ಶಿಣದ ಎಲೆ ಸಿಗುತ್ತೆ. ಸೊ ಅದು ಮುಗಿಯೋವರೆಗೂ ಮಾಡ್ಕೊಳ್ತಾ ಇರ್ತೀವಿ. ರುಚಿಗೆ ಸ್ವಲ್ಪ ಉಪ್ಪು, ಹಿಟ್ಟು ಗಂಟಾಗದೆ ಇರಲಿ ಅಂತ ಸ್ವಲ್ಪ ತುಪ್ಪ. ಓಕೆ. ನೀರೆಷ್ಟು ತಗೊಂಡ್ರಿ? ಒಂದು ಲೋಟ ಆಗುವಷ್ಟ? ಸಾಧಾರಣ ಒಂದು ಕಪ್ಪಿಗೆ 1 ಕಪ್ ನೀರು ಸಾಕಾಗತ್ತೆ. ಈಕ್ವಲ್. ಓಕೆ. 1 ಚಮಚ ಕೊಡಿ ಮಿಕ್ಸ್ ಮಾಡೋದಕ್ಕೆ. ಇನ್ನು ಸ್ವಲ್ಪ ದೊಡ್ಡದಾ? ನೀರು ಸ್ವಲ್ಪ ಕುದಿ ಬರಬೇಕು. ಸೊ ಬೇರೆ ಬೇರೆ ಕಡೆಯಿಂದೆಲ್ಲ ರೆಸಿಪೀಸ್ ಎಲ್ಲ ಕಲಿತಾ ಇರ್ತೀರಾ ಹೇಗೆ? ಹೌದೌದು, ಟಿವಿಗಳು ನೋಡ್ತಾ ಇರ್ತೀನಿ, ಪೇಪರ್ ಓದ್ತಾ ಇರ್ತೀನಿ. ಸೊ ಅದ್ರಲ್ಲಿ ಯಾವ್ದಾದ್ರು ಇಷ್ಟ ಆದ್ರೆ ಅವಾಗಲೇ ನಾನು ನೋಟಲ್ಲಿ ಬರ್ಕೊಂಡ್ಬಿಡ್ತೀರಾ? ಒಂದು ಡೈರಿ, ರೆಸಿಪಿ ಬುಕ್ ಅಂತ ಮಾಡ್ಕೊಂಡಿದ್ದೀರಾ? 1-2-3 ಡೈರಿ ಆಗಿದೆ, ಅದರಲ್ಲಿ ಬರ್ಕೊಂಡ್ಬಿಟ್ಟಿದ್ದೀನಿ. ಸೊ ಕೆಲವೊಂದೆಲ್ಲ ಮಾಡದೆ ಹೋದಾಗ ಮರ್ತೋಗ್ಬಿಟ್ಟಿರುತ್ತೆ. ಸೊ ಆ ವೆಜ್ಜು ಆಮೇಲೆ ಆ ಫ್ರೂಟ್ಸ್ ಏನಾದ್ರು ನೆನಪಕ್ಕೆ ತಂದು ಆ ನೆನಪಕ್ಕೆ ಬಂದರೆ ಮತ್ತೆ ಅದು ನೋಡ್ಬಿಟ್ಟು ಎಲ್ಲಿದೆ ಅಂತೇಳಿ ಮಾಡ್ತೀನಿ. ಅಡಿಗೆ ಬಗ್ಗೆ ಹಾಗಾದ್ರೆ ತುಂಬಾ ಆಸಕ್ತಿ ಇದೆ. ಹೊಸ ಹೊಸ ಅಡಿಗೆ ಮಾಡೋದು ಅದೆಲ್ಲ ತುಂಬಾ ವೆರೈಟಿಗಳು ಮಾಡ್ತಾ ಇರಬೇಕು. ಒಂದೇ ತರ ತಿನ್ನಕ್ಕೂ ಬೇಜಾರಾಗತ್ತೆ. ಹೌದು, ಸಣ್ಣ ಉರಿ ಮಾಡ್ಕೊಬಿಡಿ ಬೇಕಾದ್ರೆ. ಇಟ್ಕೊಳಕ್ಕೇನ ಬೇಕಾ? ಬೇಡ, ಆಫ್ ಮಾಡ್ತೀರಾ? ಚೆನ್ನಾಗಿ ಮಿಕ್ಸ್ ಮಾಡೋದು. ಓಕೆ. ಈಗ ಮುದ್ದೆ ಎಲ್ಲ ಮಾಡ್ತಾರಲ್ಲ ಆ ಥರನೇ ಅಲ್ಲ? ಮುದ್ದೆ ಮಾಡ್ಕೊಳ್ಬೇಕು. ಆಯ್ತಾ? ಚೆನ್ನಾಗಿ ಮಿಕ್ಸ್ ಮಾಡಿದ್ರ? ಇದು ಮಿಕ್ಸ್ ಆಗಿದೆ. 1 ಪ್ಲೇಟ್ ಕೊಡಿ. ಓಕೆ. ಅದಕ್ಕೆ ಶಿಫ್ಟ್ ಮಾಡ್ಕೊಳ್ತೀನಿ. ಕೈ ಸ್ವಲ್ಪ ಕಲಸಿದ್ರೆ ಚೆನ್ನಾಗಿ ಬರುತ್ತೆ. ಸ್ಪೂನಲ್ಲಿ ಮತ್ತೆ ಇದು ಪಾತ್ರೆ ಬಿಸಿ ಹಾಕೊಂಡು ನೀಟಾಗಿ ಅದನ್ನ ಮಾಡ್ಬೇಕಲ್ಲ, ಮಿಕ್ಸ್ ಮಾಡಬೇಕು, ನಾದ್ಬೇಕಲ್ಲ. ಸೊ ಇತ್ತೀಚಿನ ದಿನಗಳಲ್ಲಿ ಏನು ಮಾಡಿದ್ರಿ ಸ್ಪೆಷಲ್ ಆಗಿ ಊಟ ರೆಸಿಪಿ ಅಂತ ಮನೇಲಿ?
ಹೊಸ ರೆಸಿಪಿ ನಾನು ಮಾಡ್ತಾ ಇರ್ತೀನಿ, ಆದರೆ ಯಾವುದು ನೆನಪಿಗೆ ಅಂದ್ರೆ ಅಷ್ಟು ವೆರೈಟಿ ಮಾಡಿಬಿಟ್ಟಿದ್ದೀರಾ. ಯಾವಾಗಲೂ ಅಪರೂಪಕ್ಕೆ ಮಾಡೋರ್ಗಾದ್ರೆ ನಮ್ಗೆ ನೆನಪು ಯಾವುದೋ ಒಂದು ಹೊಸದು ಮಾಡಿದೆ ಅಂತ. ನೀವು ಯಾವಾಗಲೂ ಇನೋವೇಷನ್ ಆಗಿ ಮಾಡ್ತಾ ಇರ್ತೀನಲ್ಲ, ಹಾಗಾಗಿ ಇದು ಹೊಸದ ಹಳೇದ ನಾನು ಕೆಲವೊಂದ್ಸಲ ಗೊತ್ತೇ ಆಗಲ್ಲ. ಚೆನ್ನಾಗಿ ನೀವೇನಾದ್ರು ಬೇಕಿತ್ತ? ಕೈ ಬೇಡ, ಬಿಸಿ ಇಲ್ವಾ? ಪರವಾಗಿಲ್ಲ. ಮತ್ತೆ ಹವ್ಯಾಸಗಳು ಎಲ್ಲ ಏನಿದೆ? ಹೊರಗೆಲ್ಲಾದ್ರೂ ತಿರುಗೋದು, ಟೂರ್ಗೆ ಹೋಗೋದು, ಆ ಥರ ಎಲ್ಲ ಏನಾದ್ರು ಮಾಡ್ತೀರಾ? ತುಂಬ ಮಾಡ್ತೀವಿ, ಟ್ರಿಪ್ಪು ಮಾಡ್ತೀವಿ. ಈಗ ಆಲ್ಮೋಸ್ಟ್ ಅಮೇರಿಕಾ ಎಲ್ಲ ಕವರ್ ಮಾಡಿದ್ದೀವಿ, ಯುರೋಪ್ ಪೂರ್ತಿ ನೋಡಿದ್ದೀವಿ. ಹೌದಾ? ಯಾರೆಲ್ಲ ಹೋಗೋದು? ನೀವು ನಿಮ್ಮ ಮನೆಯವರ? ನಮ್ಮ ಫ್ಯಾಮಿಲಿ, ಮಗಳು, ಅಳಿಯ, ನಾವು ನಮ್ಮ ಮನೆಯವರು. ಅಮೆರಿಕದಲ್ಲಿ ಯಾರು ಇದ್ದಾರೆ? ಮಗಳು, ಅಳಿಯ ಇದ್ದಾರೆ. ಹಾಗಾಗಿ ಅಲ್ಲಿ ವಿಸಿಟ್ ಮಾಡಿದಾಗ ಅಲ್ಲಿ ಒಂದ್ಸಲ ಹೋದಾಗ ಒಂದು ರೌಂಡು ನೋಡೋದು. ಹಾಗೆ ಇಟಲಿಯಲ್ಲಿ ಚಿಕ್ಕಳಿಯ ಮಗಳು ಇದ್ರು, ಸೊ ಹಾಗಾಗಿ ಯುರೋಪ್ ಎಲ್ಲ ನೋಡ್ಕೊಂಡು ಬಂದ್ವಿ. ಈಗ ಇದು ರೆಡಿ ಆಗಿದೆ, ಹೂರನ್ನ ರೆಡಿ ಮಾಡ್ಕೊಳ್ಳೋಣ. ಬೌಲ್ ಕೊಡಿ. ಈಗ ಕಾಯಿ ತುರಿ ಹಾಕೋತಾ ಇದ್ದೀನಿ. ಹಸಿ ಕಾಯಿ ತುರಿ ತುಂಬಾ ಸಾಫ್ಟ್ ಆಗಿ ಬಂತು, ಅದು ಒಳ್ಳೆ ಮುದ್ದೆ ತರ, ರಾಗಿ ಮುದ್ದೆ ತರ. ಹೌದು, ಬೆಲ್ಲ ಹಾಕೋತಾ ಇದ್ದೀನಿ. ಏಲಕ್ಕಿ ಹಾಕಿಡಿ, ಫ್ಲೇವರು ಇರುತ್ತೆ, ರುಚಿನೂ ಇರುತ್ತೆ. ಕೈಲೇ ಮಿಕ್ಸ್ ಮಾಡ್ತೀನಿ, ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಹೌದು. ಮತ್ತೆ ಬೇರೆ ಇನ್ನೇನು ಅಂದ್ರೆ ಹವ್ಯಾಸ? ಆಚೆ ಈಚೆ ಹೋಗ್ತಾ ಇರ್ತೀರಾ? ಮತ್ತೆ ಅಡಿಗೆ ಮಾಡೋದ್ರ ಬಗ್ಗೆ? ಟೈಲರಿಂಗು ಮಾಡ್ತೀನಿ ನಾನು. ಅಂದ್ರೆ ಬೇರೆಯವ್ರದ್ದೆಲ್ಲ ಹೊಲಿಯಲ್ಲ, ನನ್ನ ಡ್ರೆಸ್ ಎಲ್ಲ ನಾನೇ ಹೊಲ್ಕೊಂತೀನಿ. ಸ್ಯಾರಿ, ಬ್ಲೌಸು, ಚೂಡಿದಾರು, ಹೀಗೆ ಮನೆಗೆ ನನಗೇನು ಬೇಕೋ ಅದೆಲ್ಲ ನಾನು ಸ್ಟಿಚ್ ಮಾಡ್ಕೊಡ್ತೀನಿ. ಹೂರ್ಣ ರೆಡಿ ಆಯಿತು, ಬೇಯಿಸ್ಕೊಳ್ಳೋಣ. ಓಕೆ, ಈಗ ಹೂರ್ಣ ರೆಡಿ ಇದೆ, ಹಿಟ್ಟು ರೆಡಿ ಮಾಡಿ ಇಟ್ಟಿದ್ದೀರಾ. ಈಗೇನು ಮಾಡೋದು? ಅರಿಶಿಣದೆಲೆ ತಗೋಬೇಕು, ಅದಕ್ಕೆ ಈ ಹಿಟ್ಟನ್ನು ಉಂಡೆ ಮಾಡ್ಕೋಬೇಕು ಸಣ್ಣದಾಗಿ. ಕೆಳಗೆ ಇಟ್ಕೋತೀರಾ ಅಥವಾ ಕೈಯಲ್ಲೇನಾ? ಕೈಲೇ ಮಾಡ್ಕೊಂಡು ಕೆಳಗೂ ಇಟ್ಕೊಂಡು ಮಾಡ್ಬೋದು, ಚೆನ್ನಾಗೇ ಬರುತ್ತೆ. ನೀಟಾಗಿ ಬರುತ್ತಲ್ವಾ ಕೆಳಗೆ ಇಟ್ಕೊಂಡ್ರೆ ಸಪೋರ್ಟಿಗೆ. ನೀರೇನಾದರೂ ಬೇಕಾ ಅಥವಾ ತುಪ್ಪ ಏನಾದರೂ? ಸ್ವಲ್ಪ ನೀರೇ ಇದ್ರೆ ವಾಸಿ. ಮತ್ತೆ ಯಾವ ಥರ ಸಿಹಿ ತಿಂಡಿಗಳು ಜಾಸ್ತಿನಾ, ಖಾರನ? ಎಲ್ಲಿ ಮನೇಲಿ ಯಾವ ಥರದ್ದು? ಎರಡೂ ಮಾಡ್ತೀವಿ, ಸಿಹಿ ಖಾರ ಮಾಡ್ತೀವಿ. ಅದರಲ್ಲೂ ಸ್ವಲ್ಪ ಖಾರ, ಸಲಾಡ್, ಈ ಥರ ಸ್ವಲ್ಪ ಜಾಸ್ತಿನೇ ಮಾಡ್ತೀವಿ. ಸ್ವೀಟಲ್ಲಿ ಅಂದರೆ ಯಾವುದೆಲ್ಲ ಮಾಡ್ತೀರಾ ನೀವು? ಒಂದು ಲೀಲಾ ಅವರು ಸ್ಪೆಷಲ್ ಆಗಿ ಏನು ತಿಂಡಿ ಮಾಡ್ತೀರಾ? ತುಂಬಾ ವೆರೈಟಿ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಗಸಗಸೆ ಪಾಯಸ. ಹೌದಾ? ತುಂಬಾ ಇಷ್ಟ. ರೆಗ್ಯುಲರ್ ಆಗಿ ಯಾವಾಗಲೂ ಎಲ್ಲರೂ ಮಾಡಿ ಮನೇಲಿ ಎಲ್ಲರೂ ಇಷ್ಟಪಟ್ಟು ಬೇಕು ಅಂತ. ಕೆಲವ್ರದ್ದು ಇರುತ್ತೆ, ನೀನು ಅದು ಮಾಡು ಅಂತ ಹೇಳಿರ್ತಾರೆ ಅಮ್ಮಂದ್ರಿಗೆ ಮಕ್ಕಳು, ಅದು ಗಸಗಸೆ ಪಾಯಸ. ಅದು ಮಾಡಿದ್ರೆ ಎಲ್ಲರೂ ಖುಷಿ. ಮತ್ತೆ ಹೋಳಿಗೆ, ಹೋಳಿಗೆ, ಬೇಳೆ ಹೋಳಿಗೆ, ಒಬ್ಬಟ್ಟು ಅಂತೀವಿ ನಾವು. ಹೌದೌದು, ಅದು ಅದು ನೀವು ಯೂನಿಕ್ ಆಗಿ ಸ್ಪೆಷಲ್ ಆಗಿ ಎಲ್ಲ ಬಂದು ಅಂದ್ರೆ ಡಿಮಾಂಡ್ ಮಾಡಿ ತಿಂತಾರೆ ಅದು ಆ ಥರ. ಅದು ನಮ್ಮನೆ ಬಂದರೆ ಅದು ಒಂದು ಡಿಶ್ ಇದ್ದೇ ಇರುತ್ತೆ, ಗೆಸ್ಟ್ ಎಲ್ಲ ಬಂದರೆ. ಹೋಳಿಗೆ ಮನೇಲಿ ಇವಾಗ ಯಾರು ಹೆಲ್ಪ್ ಮಾಡ್ತಾರೆ? ನೀವೇನಾ? ಮಗಳಿದ್ದಾಳೆ ಹೆಲ್ಪ್ ಮಾಡ್ತಾ ಇರ್ತಾಳೆ. ಭಾನುವಾರ ಟೈಮಲ್ಲಿ ಎಲ್ಲ ಸ್ವಲ್ಪ ಜಾಸ್ತಿ ಒಳ್ಳೆ ಅಡಿಗೆ ತಿಂಡಿ ಎಲ್ಲ ಮಾಡ್ತೀರಾ? ಸಿಂಪಲ್ ಆಗಿ ಯೂಶಲಿ ಅಂದ್ರೆ ಕೆಲ್ಸಕ್ಕೆ ಹೋಗ್ತಾರೆ ಅಂತ ಹೇಳಿದ್ರಲ್ಲ? ಮಗಳು ಕೆಲ್ಸಕ್ಕೆ ಹೋಗ್ತಾ ಇದ್ಲು, ಈಗ ಇಲ್ಲ, ಈಗ ಕ್ಯಾರಿ ಇದ್ದಾಳೆ. ಸೊ ಹಾಗಾಗಿ ಮನೇಲೇ ಇದ್ದಾಳೆ. ಹಾಗಾಗಿ ನನಗೆ ಹಚ್ಕೊಡೋದು ಅದೆಲ್ಲ ಮಾಡ್ಕೊಡ್ತಾರೆ, ಹೆಲ್ಪಿಗಿರುತ್ತೆ. ಈಗ ಹೂರ್ಣ ತುಂಬಿಟ್ಟು ಫೋಲ್ಡ್ ಮಾಡೋದು ಸ್ವಲ್ಪ ತೆಳುವಾಗೇನೆ ಇದು ಮಾಡ್ಬೇಕಲ್ವಾ? ನೀವೇನಿದು ಹಿಟ್ಟು ತಗೊಂಡ್ರಿ? ಹೌದು, ಹೀಗೆ ಮಾಡಿಕೊಂಡು ಫೋಲ್ಡ್ ಮಾಡಿದ್ರೆ ಆ ಅರಿಶಿಣದ ಜೊತೆಯಲ್ಲಿ ಬೆಂದಾಗ ಅರಿಶಿಣದ್ದು ಎಲೆದು ಇಲ್ಲ ಅದು ಪರಿಮಳ ತುಂಬಾ ಚೆನ್ನಾಗಿ ಬರುತ್ತಲ್ವಾ? ಇದ್ರದ್ದು ಯೂನಿಕ್ನೆಸ್ ಅಂತ ಹೇಳಿದ್ರೆ ಸ್ಪೆಷಾಲಿಟಿ ಅಂದ್ರೆ ಅದೇ. ಹೌದು. ಮತ್ತು ಇದರ ಈ ಫುಡ್ಡಲ್ಲಿ ಈ ಅರಿಶಿಣದ ಎಲೆಯಲ್ಲಿ ಮೆಡಿಸಿನ್ ವ್ಯಾಲ್ಯೂನು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಹೆಲ್ತಿಗೆ ತುಂಬಾ ಒಳ್ಳೆಯದು.
ಈಗ ಅರಿಶಿಣನೇ ಒಳ್ಳೇದು, ಅದರಲ್ಲಿರುವ ಏನದು ಔಷಧೀಯ ಗುಣ ಹೌದೌದು ಬೇಯಿಸಿದಾಗ ಅದು ಇದಕ್ಕೆ ಹೀರ್ಕೊಳ್ಳುತ್ತೆ. ಹೌದು, ಅವಾಗ ಅದು ಆರೋಗ್ಯಕ್ಕೆ ಬಹಳ ಒಳ್ಳೇದು. ಹಾಗೆ ತಿನ್ನೋಕ್ಕಂತೂ ಆಗಲ್ಲ. ಸೊ ಹೀಗೆ ಪರಾವಲಂಬಿ ಅಂತ ಹೇಳ್ತಾರಲ್ಲ, ಹಾಗೆ ಅದನ್ನ ಅವಲಂಬಿಸ್ಕೊಂಡು ನಾವು ಮಾಡಿದಾಗ ಅದರಲ್ಲಿ ಏನು ಮೆಡಿಸಿನ್ ವ್ಯಾಲ್ಯೂ ಇರುತ್ತಲ್ಲ ಅದು ನಮ್ಮ ಫುಡ್ಗೆ ಸಿಗುತ್ತೆ. ಈಗ ಅರಿಶಿಣ ಹೇಗಿದ್ರು ನಾವು ಉಪಯೋಗಿಸ್ತೀವಿ ಹೆಚ್ಚಾಗಿ ನಮ್ಮ ಏನದು ಆಹಾರ ಪದ್ಧತಿಯಲ್ಲಿ. ಹೌದು, ಯಾವುದೇ ಒಂದು ಅಡಿಗೆಯಲ್ಲಿ ಅರಿಶಿಣ ಒಂದು ಚಿಟಿಕೆ ಹಾಕೇ ಹಾಕ್ತಿವಿ. ಹೌದು. ಆರೋಗ್ಯ ದೃಷ್ಟಿಯಿಂದನೂ ಹಿಂದಿನವ್ರು ನೋಡಿ ಅದನ್ನ ಮಾಡಿದ್ದಾರೆ. ನಾವೀಗ ರುಚಿಗಿರ್ಬೋದು, ಕಲರಿಗಿರ್ಬೋದು ಅಂತ ಹೇಳ್ತೀವಿ, ಬಟ್ ಆರೋಗ್ಯದ ಒಂದು ದೃಷ್ಟಿಯಲ್ಲಿ ಅದನ್ನ ನಮ್ಮ ಅವಿಭಾಜ್ಯ ಅಂಗ ಆಗ್ಬಿಟ್ಟಿದೆ ಇವಾಗ ಅರಿಶಿಣ ಪುಡಿ ಅನ್ನೋದು. ಅರಿಶಿಣ ಜಾಸ್ತಿ ಅರಿಶಿಣ ಬಳಕೆ ಆ ಥರ ಎಲ್ಲ ಮಾಡೋರ ಮನೇಲಿ ಕ್ಯಾನ್ಸರ್ದು ರಿಸ್ಕ್ ತುಂಬ ಕಡಿಮೆ ಇರುತ್ತೆ. ನೀರು ಕುದಿಯೋಕೆ ಇಡಬೇಕು. ಇದು ಇಟ್ಬಿಟ್ಟು ಮತ್ತೆ ಮಾಡೋಣ. ಅಷ್ಟೊತ್ತು ನಾವೆಲ್ಲ ಮಾಡೋ ಅಷ್ಟೊತ್ತಿಗೆ ಅದು ನೀರು ಬಿಸಿ ಆಗುತ್ತೆ. ಸ್ಟವ್ ಹಚ್ಕೊಂಡ್ರಿ. ಇದು ಮಾಮೂಲಿ ಇಡ್ಲಿ ಅಂದ್ರೆ ಪ್ಲೇಟ್ ಅಲ್ಲೇ ಮಾಡ್ಬೋದಲ್ವಾ? ಇಡ್ಲಿ ಮಾಡ್ಬೋದು. ಇಡ್ಲಿ ತಟ್ಟೆ ಇಟ್ಕೊಂಡಿರ್ತಾರೆ ಮನೇಲಿ. ಇಲ್ಲಾಂದ್ರೆ ಇನ್ನೊಂದು ಇಡ್ಲಿ ಇದನ್ನ ಬೇಯಿಸೋಕೆ ಒಂದು ಪ್ಲೇಟ್ ತರ ಇರುತ್ತೆ, ಅದ್ರಲ್ಲಿ ಇನ್ನೂ ಚೆನ್ನಾಗಿರುತ್ತೆ. ಅದಿಲ್ಲ ಅಂದ್ರೆ ಇದ್ರಲ್ಲೂ ಮಾಡ್ಬೇಕು. ಇದು ಸಾಧಾರಣ ಇಡ್ಲಿಗೆ ಬೇಕಾಗುವಷ್ಟೇ ಅಂದ್ರೆ ಬೇಯೋದಕ್ಕೆ ಬೇಕಂತ ಒಂದು 15ರಿಂದ 20 ನಿಮಿಷ ಸಾಕು. ಇದು ಆರಾಮಾಗಿ ಬೆಳಗಿನ ತಿಂಡಿಗೆ ಮಾಡ್ಕೊಳ್ಬೋದು, ಆಗತ್ತೆ. ಸ್ವಲ್ಪ ಎಲ್ಲ ಹೂರ್ಣ ಎಲ್ಲ ರೆಡಿ ಮಾಡಿದ್ರೆ ಬೆಳಗ್ಗೆ ತಿಂಡಿಗೆ ಆರಾಮಾಗಿ ಆಗುತ್ತೆ. ನೀವು ಹೇಳಿದಾಗೆ ಹಬೆಯಲ್ಲಿ ಬೇಯಿಸಿದ್ದು ಆರೋಗ್ಯಕ್ಕೆ ಒಳ್ಳೇದೆ ನೋಡಿ. ಯಾವುದೇ ಎಣ್ಣೆ ಇರಲ್ಲ, ಫ್ರೈ ಮಾಡ್ಬೇಕಂತ ಏನಿರಲ್ಲ, ಆರೋಗ್ಯಕ್ಕೆ ಒಳ್ಳೇದೆ. ಇಲ್ಲಿ ಕೂಡ ಬೆಲ್ಲ, ತೆಂಗಿನಕಾಯಿನೂ ಆರೋಗ್ಯಕ್ಕೆ ಒಳ್ಳೇದೆ. ಹೌದು. ಎಷ್ಟು ಗಿಡಗಳಿದೆ ಅರಿಶಿಣದ ಮನೆಯಲ್ಲಿ? ಈ ತರ ಸುಮಾರು ಒಂದು 4 ಗಿಡ ಹಾಕಿದ್ದೆ. ಅದರಲ್ಲಿ ಯಜ್ಞ ಎಲ್ಲ ಕಿತ್ತಾಕ್ಬಿಡ್ತು. ಅದರಲ್ಲಿ ಒಂದು ಮಾತ್ರ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಅದು ಎಷ್ಟು ಬಂದಿದೆ ಅಂದರೆ ಒಂದು ಟಬ್ಬನ್ನು ತಪ್ಕೊಳ್ಬೋದು, ಅಷ್ಟು ಚೆನ್ನಾಗಿದೆ. ನಂದು ಕಡಿಮೆ ಜಾಗದಲ್ಲೂ ಬೆಳೆಸ್ಬೋದು. ಆರಾಮಾಗಿ ಪಾಟಲ್ಲಿ ಬೆಳೆಸ್ಬೋದು. ಪಾಟಲ್ಲಿ ಒಂದು ದೊಡ್ಡ ಪಾಟ್ ಇಟ್ಕೊಂಡು ಅದರಲ್ಲಿ ಒಂದು ಗೋಟು ಮೊಳಕೆ ಬಂದಿರೋ ಅಷ್ಟು ಗೋಟು ಹಾಕಿದ್ರೆ ಹಸಿ ಸಿಗುತ್ತೆ ಅಂಗಡಿಲೆಲ್ಲ. ಅದು ತಗೊಂಡು ಬಂದು ಒಂದು ಅರ್ಧ ಅಡಿ ಒಳಗಡೆ ಹಾಕ್ಬಿಟ್ಟು ಮೇಲೆಲ್ಲ ಗೊಬ್ಬರ ಹಾಕಿದೆ. ನಾರ್ಮಲ್ ಆಗಿ ಏನು ಅಂತ ಗೊಬ್ಬರ ಬೇಕು ಅಂತ ಏನಿಲ್ಲ, ಹಾಕಿದ್ರೆ ಸಾಕು, ಉಲ್ಸಾಗಿ ಬೆಳೀತದೆ. ಸುಮಾರು ಒಂದು ಅರ್ಧ kg ಜಾಸ್ತಿ ಅರಿಶಿಣ ಸಿಗುತ್ತೆ. ಸಿಗುತ್ತೆ ನೋಡಿ. ಕಡಿಮೆ ಜಾಗ ಇಲ್ಲ ಅಂತ ಎಲ್ಲ ಹೇಳ್ತಾರೆ, ಬಾಲ್ಕನಿಯಲ್ಲೇ ಒಂದು ಪಾಟ್ ಇಟ್ಕೊಂಡು ಇದನ್ನೆಲ್ಲ ಬೆಳೆಸ್ಬೋದು. ನಮ್ದು ಜಾಗ ಏನು ಜಾಸ್ತಿ ಇಲ್ಲ, ಒಂದು 4 ಅಡಿ 6 ಅಡಿ ಅಷ್ಟು ಜಾಗ ಇದೆ. ಅದರಲ್ಲಿ ಈಗ ಸಡನ್ನಾಗಿ ಪಾಲಕ್ ಸೊಪ್ಪು ಬೇಕು ಅಂದಾಗ ಅಲ್ಲೆಲ್ಲ ಸ್ವಲ್ಪ ಕಿತ್ಕೊಂಡು ಬಂದ್ರೆ ಒಂದಷ್ಟು ಪಾಲಕ್ ಸಿಗುತ್ತೆ. ಸಾಂಬಾರ್ಗಿಂತ ನಾನು ಜಾಸ್ತಿ ಸಲಾಡ್ ಮಾಡ್ತಾ ಇರ್ತೀನಿ. ಹೌದು, ಅವಾಗ ಫ್ರೆಶ್ ಆರ್ಗ್ಯಾನಿಕ್, ಅದು ರುಚಿನೂ ಚೆನ್ನಾಗಿರುತ್ತೆ. ಹೊರಗಡೆ ಅದಕ್ಕೆ ಏನಾದ್ರು ಕ್ರಿಮಿನಾಶಕ ಅದು ಇದೆಲ್ಲ ಸ್ಪ್ರೇ ಮಾಡ್ತಾರೆ, ಯಾವ್ದಾವ್ದೋ ಜಾಗದಲ್ಲಿ ಬೇಯಿಸ್ತಾರೆ ಅಂತ ಒಂದು ಡೌಟ್ ಇರುತ್ತೆ. ಅವಾಗ ಜಾಗ ಇದೆ ಅಂದ್ರೆ ಇಟ್ಟು ಬಿಡ್ಬೋದಲ್ವಾ ಅದನ್ನೇ, ಹಾಗೆ ಅದನ್ನ ಪುನಃ ಮಾಡೋದಕ್ಕೆ ಉಪಯೋಗಿಸ್ಬೋದು. ಮತ್ತೆ ಮಾಡಬೇಕು. ಸರಿ, ಇವಾಗ ಬೇಯಿಸಕ್ಕೆ ಇಟ್ಬಿಡಿ. ಈಗ ನೀರು ಕುದೀತಾ ಇದೆ. ಇದನ್ನು ಬೇಯ್ತಾ ಇದೆ, ಮುಚ್ಚಳ ಹಾಕ್ಬಿಡೋಣ. ಒಂದು 15ರಿಂದ 20 ನಿಮಿಷ ಬೆಂದ್ರೆ ಸಾಕು. ಈಗ ಅರಿಶಿಣದೆಲೆ ಕಡುಬು ರೆಡಿ ಇದೆ. ಈಗ ಇದೇನಿದು, ಯಾವ್ದಕ್ಕೆ ರೆಡಿ ಮಾಡ್ಕೊಂಡಿದ್ದೀರಾ? ಇದು ಪಾಲಕ್ ಜ್ಯೂಸ್ ಅಂದ್ಬಿಟ್ಟು ಮಾಡೋಣ. ಪಾಲಕ್ಕು, ಸೇಬು, ಬೀಟ್ರೂಟು, ಹನಿ, ಈ ಮೂರನ್ನು ಸೇರಿಸಿ ಪಾಲಕ್ ಜ್ಯೂಸ್. ಸರಿ, ಸೊ ಶುರು ಮಾಡೋಣ. ಏನು ಬೇಕು? ಮಿಕ್ಸಿ ಜಾರ್ ಕೊಡಿ. ಎಲ್ಲ ಹಸಿಯಾಗಿ ಏನದು ಯಾವುದು ಬೇಯಿಸ್ಕೊಂಡಿಲ್ಲ? ಇಲ್ಲ, ಎಲ್ಲ ಹಸಿದೆ. ತುಂಬ ಒಳ್ಳೆಯದು. ವೆಯ್ಟ್ ಲಾಸ್ ಮಾಡಬೇಕು ಅನ್ನೋ ಪ್ಲಾನ್ ಯಾರಿಗಿರುತ್ತೆ ಅವರು ಇದನ್ನ ಮಾಡ್ಬೋದು.
BP ಶುಗರು ಇರೋರು ಈ ಜ್ಯೂಸ್ನ ದಿನನಿತ್ಯ ಉಪಯೋಗಿಸಿದ್ರೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಕೊಳ್ಬೋದು. ಸ್ವಲ್ಪ ನೀರು ಬೇಕು. ಹೌದು, ಬೀಟ್ರೂಟು ಆರೋಗ್ಯಕ್ಕೆ ಒಳ್ಳೆಯದು. ಪಾಲಕ್ ಸೊಪ್ಪುಗಳಂತೂ ಒಳ್ಳೆಯ ಬಿಡಿ, ಪರವಾಗಿಲ್ಲ, ಬೀಳಲ್ಲ. ಸೊಪ್ಪುಗಳು, ಹಸಿರು ತರಕಾರಿ, ಹಸಿರು ಸೊಪ್ಪು ಆರೋಗ್ಯಕ್ಕೆ ಒಳ್ಳೆಯದು. ಸ್ವಲ್ಪ ಹನಿ ಹಾಕೋಣ. ಜೇನುತುಪ್ಪ ಸ್ಪೂನ್ ಹಾಗೆ ಹಾಕ್ತೀರಾ? ಸ್ಪೂನ್ ಕೊಡಿ. ಸಕ್ಕರೆ ಅಥವಾ ಬೆಲ್ಲ ಯಾವುದು ಬೇಡ, ಹನಿನೇ ಅಂದ್ರೆ ಜೇನುತುಪ್ಪನೇ ಹಾಕಿದ್ರೆ ಅದು ಸ್ವಲ್ಪ ಸಿಹಿ ಇರುತ್ತೆ, ಆರೋಗ್ಯಕ್ಕೆ ಒಳ್ಳೇದು. ಶುಗರ್ ಇರೋರು ಜೇನುತುಪ್ಪ ಬೇಡ ಅಂದ್ರೆ ಹಾಗೇನೂ ಕುಡಿಬೋದು, ಹಾಗೇನೂ ರುಚಿಯಾಗಿ ಇರುತ್ತೆ. ಸ್ವಲ್ಪ ರುಚಿ ಜಾಸ್ತಿ ಬೇಕು ಅನ್ನೋರಿಗೆ ಹನಿನ ಜೇನುತುಪ್ಪನ ಹಾಕಿದ್ದೀರಾ ಸೇರಿಸ್ಕೋಬೋದು. ಮುಚ್ಚಿ ಆಯ್ತಾ? ಅಷ್ಟೇನಾ? ಇದನ್ನ ನುಣ್ಣಗೆ ರುಬ್ಬೇಕು. ಹೋಗ್ತಿರಲಿಲ್ಲ ಅವ್ರೆ? ಇದಾಗಿದೆ, ಈಗ ಸೋಸ್ಕೊಳ್ಳೋಣ. ಬೋಗ್ಕೊಡಿ. ಸೊ ಈ ತರ ಸೋಯಿಸಿದ್ರೆ ಬರೀ ಜ್ಯೂಸ್ ತರ ಬರುತ್ತೆ. ಜ್ಯೂಸ್ ತರ ಬರುತ್ತೆ, ಬಾಯಿಗೆ ಏನು ಸಿಗೋದಿಲ್ಲ, ಕುಡಿಯೋಕೆ ಈಸಿ ಆಗುತ್ತೆ. ಆದ್ರೆ ಅದ್ರ ಸೇವನೆ ಮಾಡಕ್ಕಂದ್ರೆ ಅದನ್ನ ತಿಂತೀವಿ ಅಂದ್ರೆ ಅದನ್ನು ತಿಂದ್ರೆ ಒಳ್ಳೇದಲ್ವಾ? ತುಂಬಾನೇ ಒಳ್ಳೇದು. ಹೌದು. ಬಟ್ ಇವಾಗ ಜ್ಯೂಸ್ ಕುಡಿ ಅಂದ್ರೆ ಸ್ವಲ್ಪ ಹಿಂದು ಮುಂದೆ ನೋಡ್ತಿರ್ತಾರೆ. ಇದನ್ನು ತಿನ್ನು ಅಂದ್ರೆ ಭಾರಿ ಕಷ್ಟ ಅನ್ನಂಗ ಆಗತ್ತೆ. ಸೊ ಹಾಗಾಗಿ ಸೋಸ್ಬಿಟ್ರೆ ಬಾಯಿಗೆ ಏನು ಸಿಗಲ್ಲ ಅವಾಗ. ಇದನ್ನ ಏನಕ್ಕಾದ್ರೂ ಮತ್ತೆ ಉಪಯೋಗಿಸ್ತೀರಾ? ಯಾವ್ದಕ್ಕೆ ಏನ್ ಮಾಡ್ಬೋದು ಇದನ್ನ? ಮುಖಕ್ಕೆ ಪ್ಯಾಕ್ ತರ ಹಾಕೊಳ್ಬೋದು. ಇದನ್ನ ಹಾಕೊಂಡು ಒಂದ್ 20 ನಿಮಿಷ ಬಿಟ್ರೆ ಫೇಸ್ ಪ್ಯಾಕ್ ಆಗುತ್ತೆ. ಸ್ಕಿನ್ ಚೆನ್ನಾಗಿ ಗ್ಲೋ ಆಗುತ್ತೆ. ನ್ಯಾಚುರಲ್ ಈ ಫೇಸ್ ಪ್ಯಾಕ್ ಅಂತ ಹೇಳಿ ಕೆಮಿಕಲ್ ಹಾಕೋದ್ಕಿಂತ ಈ ತರಕಾರಿ, ಹಣ್ಣು, ಈ ಸೊಪ್ಪಿಂದ ಫೇಸ್ ಪ್ಯಾಕ್ ಮಾಡಿದ್ರೆ ಆರೋಗ್ಯಕ್ಕೆ, ಸ್ಕಿನ್ಗೆ ಒಳ್ಳೇದು. ಅದು ಪಾಲಕ್ ಇರೋದ್ರಿಂದ ಈ ಸ್ಕಿನ್ ಕ್ಲೆನ್ಸಿಂಗ್ ಅಂತ ಏನ್ ಉಪಯೋಗಿಸ್ತಿರ್ತೀವಲ್ವಾ, ಹೌದು, ಅದು ಇದ್ರಲ್ಲೇ ನ್ಯಾಚುರಲ್ ಆಗಿ ಆಗ್ಬಿಡುತ್ತೆ. ನ್ಯಾಚುರಲ್ ಕ್ಲೆನ್ಸಿಂಗ್ ಪ್ರಾಪರ್ಟಿ ಅದರಲ್ಲೇ ಇದೆ, ಅದ್ರ ಗುಣ ಅದರಲ್ಲೇ ಇರುತ್ತೆ. ಸೊ ಹಾಗಾಗಿ ಇದೇನ್ ಬಿಸಾಡ್ಬೇಕಂತ ಏನಿಲ್ಲ. ಸ್ವಲ್ಪ ಗಟ್ಟಿಗೆ ಒಂಚೂರು ಕಡಲೆ ಹಿಟ್ಟು ಮಿಕ್ಸ್ ಮಾಡಿಬಿಟ್ಟು ಹಾಕೊಂಡ್ರೆ ಒಂದ್ 20 ನಿಮಿಷದಲ್ಲಿ ಚೆನ್ನಾಗಾಗುತ್ತೆ ಸ್ಕಿನ್. ಕಲರ್ ಚೆನ್ನಾಗಿದೆ ನೋಡೋದಕ್ಕೆ, ಸ್ಪೆಷಲ್ ಆಗಿ ಕಾಣ್ತಾ ಇದೆ. ಏನೋ ಗ್ರೇಪ್ಸ್, ಏನದು ದ್ರಾಕ್ಷಿದು ತರ ಕಾಣ್ತಾ ಇದೆ. ತುಂಬಾನೇ ಚೆನ್ನಾಗಿರುತ್ತೆ. ಒಳ್ಳೆ ಆರೋಗ್ಯಕ್ಕೂ ಒಳ್ಳೆಯದು. ವಿಟಮಿನ್ ಯುಕ್ತ ಅಂತ ಏನು ಹೇಳ್ತೀವಲ್ಲ, ಅದು ಇದರಲ್ಲಿ ಸಿಗುತ್ತೆ. ಇವಾಗ ಅದು ಕೂಡ ಬಿಸಿಯಾಗಿ ಅಂದ್ರೆ ಇವಾಗ ತಣ್ಣಗಾಗಿದೆ, ಬೆಂದು ಎಲ್ಲ ಅಲ್ವಾ? ಕಡುಬು ರೆಡಿ ಆಗಿದೆ, ಅದನ್ನು ತೆಗೆಯೋಣ. ಸೊ ಅರಿಶಿಣದ ಕಡುಬು ಅದು ಓಪನ್ ಮಾಡಿದ ತಕ್ಷಣ ಅರಿಶಿಣದ ಎಲೆ ಘಮ ಘಮ ಪರಿಮಳ ಬರ್ತಾ ಇದೆ. ಅದ್ರ ಜೊತೆಗೆ ತುಪ್ಪ ಹಾಕಿ ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ. ಅರಿಶಿಣದ ಕಡುಬು ತುಪ್ಪದ ಜೊತೆ ತಿನ್ನಿ. ಓಕೆ, ಬೀಟ್ರೂಟ್ ಜ್ಯೂಸ್ ಕುಡೀರಿ. ಓಕೆ, ಖಂಡಿತ. ಫಸ್ಟು ಅರಿಶಿಣದ ಎಲೆ ಕಡುಬನ್ನು ರುಚಿ ನೋಡಿ ಮಾಡಿ ಹೇಳ್ತೀನಿ. ಓಕೆ, ಇದು ಹೇಗಿದೆ ಅಂತ ಹೇಳಿ. ಕೊಡುವಾಗ ಸರ್ವ್ ಮಾಡುವಾಗ ಎಲೆ ಜೊತೆನೆ ಕೊಡ್ತೀರಾ ಅಲ್ವಾ? ಅವಾಗ ಒಂದು ಆ ಫ್ರೆಶ್ನೆಸ್ ಇರುತ್ತೆ. ಬಿಡಿಸ್ಬಿಟ್ರೆ ಅದ್ರದ್ದು ಪರಿಮಳ ಹೋಗುತ್ತೆ, ಕಡಿಮೆ ಆಗ್ಬಿಡುತ್ತೆ ಅಂತ. ಅದಕ್ಕೆ ಅರಿಶಿಣದ ಎಲೆ ಕಡುಬು ಅನ್ಸ್ಕೊಳುತ್ತೆ. ಹೌದೌದು, ಎಲೆ ಜೊತೆಲೆ ಸರ್ವ್ ಮಾಡಿದ್ರೆ ಸರಿ. ಅದಕ್ಕೊಂದು ಬಿಸಿ ಬಿಸಿಯಾಗಿ ತುಪ್ಪ ಹಾಕೊಳ್ಳಿ. ಪರಿಮಳನೇ ಹೇಳ್ತಾ ಇದೆ, ಚೆನ್ನಾಗಿ ಘಮ್ ಅಂತ ಪರಿಮಳ ಬರ್ತಾ ಇದೆ. ಒಳ್ಳೆ ತಿಂಡಿನೂ ಹೌದು, ಔಷಧಿಯುಕ್ತ ತಿಂಡಿನೂ ಹೌದು, ಖಂಡಿತ. ತುಂಬ ಸ್ವಾದಿಷ್ಟವಾಗಿ ಮಾಡಿದ್ದೀರಾ. ಆ ಹೂರ್ಣದು ಪರಿಮಳ ಅಂದ್ರೆ ಬೆಲ್ಲ, ಅದ್ರದ್ದು ಮತ್ತೆ ಏಲಕ್ಕಿನೂ ಹಾಕಿದ್ದೀರಲ್ಲ, ಏಲಕ್ಕಿ ಪರಿಮಳ, ಅದ್ರ ಜೊತೆ ಎಲೆದು ಪರಿಮಳ, ಒಳ್ಳೆ ಕಾಂಬಿನೇಷನ್. ತುಂಬ
ರುಚಿಯಾಗಿದೆ, ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಸಿಹಿ ಸಿಹಿ ಬರುತ್ತಲ್ವಾ ಬೆಲ್ಲದ್ದು, ಮತ್ತೆ ತುಂಬಾ ಸಾಫ್ಟ್ ಆಗಿದೆ. ಇದು ಚೆನ್ನಾಗಿ ಒಂದು ಹಿಟ್ಟನ್ನು ಮಾಡ್ಕೊಂಡಿದ್ದೀರಾ, ಒಂಥರ ಟ್ರೆಡಿಷನಲ್ ತಿಂಡಿ ಕೂಡ. ಖಂಡಿತ ಇದನ್ನ ಮನೇಲಿ ಮಾಡ್ಕೋಬೇಕು. ಅರಿಶಿಣದ ಎಲೆ ನೀವು ಹೇಳಿದಾಗೆ ಸಿಂಪಲ್ ಆಗಿ ಮನೇಲಿ ಬೆಳ್ಕೋಬಹುದು. ಹೌದು, ಅದನ್ನ ಒಂದು ಪಾಟಲ್ಲಿ ಇಟ್ಕೊಂಡ್ಬಿಟ್ರೆ ಆರಾಮಾಗಿ ಬೆಳಿಬಹುದು. ಅದ್ರಲ್ಲಿ ಒಳ್ಳೆ ಆರೋಗ್ಯಕ್ಕೆ ಎಷ್ಟು ಒಳ್ಳೇದಿದೆ ನೋಡಿ. ಬೆಳಗ್ಗೆ ಅಷ್ಟೇ ಚೆನ್ನಾಗಿದೆ. ಒಂದೊಂದ್ ದಿನಕ್ಕೆ ತಿಂಡಿಗೂ ಆಗತ್ತೆ, ಒಳ್ಳೆ ಅಡಿಗೆನೂ ಆಗ್ಬಿಡುತ್ತೆ, ಆರಾಮಾಗಿ ಮಾಡ್ಕೋಬಹುದು. ಇನ್ನು ಬೀಟ್ರೂಟ್ ಜ್ಯೂಸ್, ಇದೆರಡು ಇದನ್ನ ತಿನ್ಬಿಟ್ಟು ಇದನ್ನ ಕುಡಿದ್ಬಿಟ್ರೆ ಪರ್ಫೆಕ್ಟ್ ಆಗಿ ತುಂಬಾ ಚೆನ್ನಾಗಿದೆ. ನಾನೇನು ಸಕ್ಕರೆ ಎಲ್ಲ ಏನು ಇಲ್ಲ, ಆದ್ರೆ ಏನು ತುಂಬಾ ಚೆನ್ನಾಗಿದೆ. ಒಂದು ಆಪಲ್ ಸೇಬು ಹಾಕಿದ್ದೀರಾ, ತುಂಬಾ ಹೆಲ್ದಿ, ಒಂಥರ ಹಿತ ಅನ್ಸುತ್ತೆ. ನನ್ಗೆ ಮನ್ಸಾಗ್ಲಿಲ್ಲ ಇಷ್ಟಕ್ಕೆ ಸ್ಟಾಪ್ ಮಾಡಕ್ಕೆ, ಮತ್ತೆ ಕುಡಿತೀನಿ. ಆಯ್ತು, ಕುಡಿ. ತುಂಬಾ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಪ್ರತಿನಿತ್ಯ ಈ ಜ್ಯೂಸ್ ಕುಡಿತಾ ಇದ್ರೆ ಕೊಲೆಸ್ಟ್ರಾಲು, BP, ಶುಗರು ಆರಾಮಾಗಿ ಕಡಿಮೆ ಮಾಡ್ಕೊಳ್ಬೋದು. ಓಕೆ, ಇವತ್ತು ನಮ್ಮ ಖಾನಾವಳಿಗೆ ಬಂದು 2 ಆರೋಗ್ಯ ಭರಿತ ಹಾಗೂ ರುಚಿಯಾದ ಅಡುಗೆಯನ್ನು ನಮಗೆ ಪರಿಚಯ ಮಾಡಿಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡ ಹಾಗೂ ಬಸವನ ಕಡೆಯಿಂದ ನಿಮಗೊಂದು ಕಿರುಕಾಣಿ. ಥ್ಯಾಂಕ್ ಯು. ತಮಗೆ ಧನ್ಯವಾದಗಳು. ಶರಣಾರ್ಥಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಖಾನಾವಳಿಯ 2 ಹೊಸ ಅಡುಗೆಗಳನ್ನು ಹೇಗೆ ಮಾಡಿದ್ರು ಅಂತ. ಅದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.